ಮಧ್ಯಪ್ರದೇಶದ ಪಚ್ಮಡಿಯಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಭಾರಿ ರಾಜಕೀಯ ಸಂಚಲನ ಉಂಟು ಮಾಡುವಂತಹ ಆರೋಪವೊಂದನ್ನು ಮಾಡಿದ್ದಾರೆ. ಅವರು ತಮ್ಮ ಮಾತಿನಲ್ಲಿ ನೇರವಾಗಿ ಬಿಜೆಪಿ ಹಾಗೂ ಚುನಾವಣಾ ಆಯೋಗವನ್ನ ಗುರಿಯಾಗಿಸಿಕೊಂಡು ದೇಶದ ಜನತಂತ್ರದ ಮೇಲೆ ದೊಡ್ಡ ಪ್ರಶ್ನೆಯನ್ನು ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಅಂದ್ರೆ, ವೋಟ್ ಚೋರಿ ಹ್ಯಾಸ್ ಬೀನ್ ಡನ್ ಕ್ಲಿಯರ್ಲಿ, 25 lakh votes have been stolen. Every 1 out of 8 votes has been stolen. ಅಂದ್ರೆ ಸುಮಾರು 25 ಲಕ್ಷ ಮತಗಳು ಕದ್ದುಕೊಂಡು ಹೋಗಿದೆ. ಇದು ಪ್ರತಿ 8 ಮತಗಳಲ್ಲಿ 1 ಮತ ಕದ್ದಿರುವಂತಾಗಿದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆ ಪಚ್ಮಡಿಯ ಸಾರ್ವಜನಿಕ ಸಭೆಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಾಗೆ ರಾಜಕೀಯ ವಲಯದಲ್ಲೂ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದು ಕೇವಲ ಒಂದು ರಾಜ್ಯದ ಘಟನೆಯಲ್ಲ ಎಂದು ಹೇಳಿದರು. ಅವರ ಪ್ರಕಾರ ಇದೇ ರೀತಿಯ ಮತದಾನ ಕಳ್ಳತನ ಮಧ್ಯಪ್ರದೇಶ ಮಾತ್ರವಲ್ಲದೆ ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರದಲ್ಲೂ ನಡೆದಿದೆ. ಈ ಎಲ್ಲ ಘಟನೆಗಳು ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಸಂಯುಕ್ತ ವ್ಯವಸ್ಥೆಯ ಭಾಗವಾಗಿದೆ. ಇದು ಜನತಂತ್ರವನ್ನ ಹಾಳು ಮಾಡುವ ಪ್ರಯತ್ನ ಅಂತ ಹೇಳಿದರು. ರಾಹುಲ್ ಗಾಂಧಿಯ ಪ್ರಕಾರ ಕಾಂಗ್ರೆಸ್ ಪಕ್ಷದ ಬಳಿ ಈ ಆರೋಪವನ್ನು ಸಾಬೀತುಪಡಿಸಲು ಸಾಕಷ್ಟು ಸಾಕ್ಷ್ಯಗಳು ಇವೆ ಅಂತೆ. ಸರಿಯಾದ ಸಮಯದಲ್ಲಿ ಅವುಗಳನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡೋದಾಗಿ ಹೇಳಿದ್ದಾರೆ. ವಿ ಹ್ಯಾವ್ ಮೋರ್ ಎವಿಡೆನ್ಸ್ ಅಂಡ್ ವಿ ವಿಲ್ ಶೋ ಇಟ್ ಆಫ್ಟರ್ ಸಮ್ ಟೈಮ್ ಎಂದು ನೇರವಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ತಮ್ಮ ಭಾಷಣದಲ್ಲಿ ಎಸ್ಐಆರ್ ಎಂಬ ಪದ್ಧತಿಯನ್ನು ಉಲ್ಲೇಖಿಸಿ ಮತ್ತು ಅದು ಮತದಾನ ಕಳ್ಳತನವನ್ನ ಮುಚ್ಚಿ ಹಾಕಲು ರೂಪಿಸಲಾದ ವ್ಯವಸ್ಥೆ ಅಂತ ಹೇಳಿದರು. ಅವರ ಪ್ರಕಾರ ಈ ವೋಟ್ ಚೋರಿ ವ್ಯವಸ್ಥೆ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆಯ ನಿಷ್ಠೆ ಮತ್ತು ವಿಶ್ವಾಸಾರ್ಹತೆಯ ಮೇಲೆ ನೇರ ದಾಳಿಯಾಗಿದೆ. ಅವರು ಜನರನ್ನ ಎಚ್ಚರಿಕೆ ಮಾಡ್ತಾ, ಇದು ಕೇವಲ ಒಂದು ಚುನಾವಣೆಯ ವಿಚಾರವಲ್ಲ, ಇದು ಪ್ರಜಾಪ್ರಭುತ್ವದ ವಿಚಾರ. ಜನರ ಮತವನ್ನ ಕದ್ದುಕೊಳ್ಳುವುದು ದೇಶದ ಶಕ್ತಿಯನ್ನ ಕದ್ದಂತಾಗಿದೆ ಅಂತ ರಾಹುಲ್ ಹೇಳಿದರು. ರಾಹುಲ್ ಗಾಂಧಿಯ ಈ ಹೇಳಿಕೆಗೆ ಬಿಜೆಪಿ ತೀವ್ರ ಪ್ರತಿಕ್ರಿಯೆ ನೀಡಿದೆ. ಬಿಜೆಪಿ ವಕ್ತಾರರು ಈ ಆರೋಪವನ್ನ ಹಾಸ್ಯಾಸ್ಪದ ಎಂದು ತಳ್ಳಿ ಹಾಕಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಸೋಲಿನ ಭಯದಿಂದ ಅಥವಾ ಸೋಲಿನ ಕಾರಣವನ್ನ ಮುಚ್ಚಿ ಹಾಕಲು ಈಗ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಿದ್ದಾರೆ. ಇದು ಜನರ ತೀರ್ಪನ್ನ ಅವಮಾನಿಸುವಂತಿದೆ ಎಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆ 2025ರ ರಾಜ್ಯ ಚುನಾವಣೆಗಳ ಹಿನ್ನೆಲೆಯಲ್ಲಿ ನಡೆಯುತ್ತಿರುವುದರಿಂದ ಇದರ ಪ್ರಭಾವ ಮಧ್ಯಪ್ರದೇಶ, ಛತ್ತೀಸ್ಗಢ ಹಾಗೂ ಮಹಾರಾಷ್ಟ್ರದ ರಾಜಕೀಯ ವಾತಾವರಣದ ಮೇಲೆ ಬಿಸಿ ತಾಕಲಿದೆ. ಕಾಂಗ್ರೆಸ್ ಪಕ್ಷ ಈಗ ಈ ವಿಷಯವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿಕೊಂಡು ಮತದಾನ ಸುರಕ್ಷತೆ ಮತ್ತು ಎಲೆಕ್ಟ್ರಾನಿಕ್ ಮತದಾನ ಯಂತ್ರಗಳು ಅಂದ್ರೆ EVMS ವಿಶ್ವಾಸಾರ್ಹತೆ ಕುರಿತು ಹೊಸ ಚರ್ಚೆಯನ್ನು ಆರಂಭಿಸಬಹುದು. ಆದ್ರೆ ರಾಹುಲ್ ಗಾಂಧಿ ಅವರು ತಮ್ಮ ನಿಲುವಿನ ದೃಢವಾಗಿ ನಿಂತು, ಇದು ಕೇವಲ ರಾಜಕೀಯ ವಿಷಯವಲ್ಲ, ಇದು ಭಾರತದ ಪ್ರಜಾಪ್ರಭುತ್ವದ ರಕ್ಷಣೆಯ ವಿಚಾರ ಎಂದು ಹೇಳಿದ್ದಾರೆ. ಈ ಹೇಳಿಕೆಯ ಪ್ರಕಾರ ಅವರು ಮುಂದಿನ ದಿನಗಳಲ್ಲಿ ಸ್ಪಷ್ಟ ಸಾಕ್ಷಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ಅದು ನಿಜವಾಗಿಯೂ ರಾಷ್ಟ್ರದ ರಾಜಕೀಯದಲ್ಲಿ ದೊಡ್ಡ ಸಂಚಲನ ತರುವ ಸಾಧ್ಯತೆ ಇದೆ. ಪಚ್ಮಡಿಯ ಈ ಭಾಷಣವು ರಾಹುಲ್ ಗಾಂಧಿ ಅವರ ರಾಜಕೀಯ ಕಾದಾಟಕ್ಕೆ ಹೊಸ ದಿಕ್ಕು ನೀಡಿದೆ. ವೋಟ್ ಚೋರಿ ಎಂಬ ಪದಗಳು ಈಗ ಬಿಹಾರದಿಂದ ಮಹಾರಾಷ್ಟ್ರದವರೆಗೆ ಪ್ರತಿಧ್ವನಿಸುತ್ತಿದೆ ಮತ್ತು ಮುಂದಿನ ಚುನಾವಣಾ ರಂಗದಲ್ಲಿ ಇದು ಪ್ರಮುಖ ವಿಷಯವಾಗುವುದು ನಿಶ್ಚಿತ. और उसको देखने के बाद, डेटा देखने के बाद मेरी सोच है कि वही मध्य प्रदेश में हुआ है, वही महाराष्ट्र में हुआ है, वही छत्तीसगढ़ में हुआ है, और ये बीजेपी और इलेक्शन कमीशन का सिस्टम है. और हमारे पास और भी सबूत है और वो आस्ते आस्ते हम दिखाएंगे. बट मेन मुद्दा वोट चोरी का है और SIR उसको आप कवर अप करने का है और इंस्टीट्यूशनलाइज करने का सिस्टम. सर आने वाले मध्य प्रदेश को लेकर मतलब हमारे पास बहुत अलग अलग कोई नहीं पकड़ने वाला है, बहुत डिटेल में इंफॉर्मेशन है और वो हम रिलीज करेंगे. अभी तो थोड़ा सा ही दिखाया. संगठन को लेकर कल आपने जिलाध्यक्ष से बातचीत की, क्या फीडबैक मिला? क्योंकि 2 महीने हो चुके हैं. बहुत अच्छा फीडबैक मिला. डिस्ट्रिक्ट प्रेसिडेंट से हमारी मतलब ट्रेनिंग हो रही है, काफी अच्छी ट्रेनिंग चल रही है. बट मेन मुद्दा यही है कि लोकतंत्र पर आक्रमण हो रहा है, अंबेडकर जी के कॉन्स्टिट्यूशन पर आक्रमण हो रहा है. तो डायरेक्टली मोदी जी, अमित शाह जी और ज्ञानेश जी जॉइंटली पार्टनरशिप बनाने का, और इससे देश का बहुत नुकसान हो रहा है, भारत माता का नुकसान हो रहा है, डैमेज हो रहा है.